ಸ್ನೇಹಿತರೆ, ಈ ಜಗತ್ತಿನಲ್ಲಿ ನಾವು ಮಾಡುವ ಪ್ರತಿಯೊಂದು ಕರ್ಮಕ್ಕೂ ಫಲವಿದೆ. ಆದರೆ ಕೆಲವು ಕಾಲಗಳು, ಕೆಲವು ಕ್ಷಣಗಳು ಅವುಗಳಲ್ಲಿ ಮಾಡಿದ ಸಣ್ಣ ಪುಣ್ಯವು ಅಸಾಧಾರಣ ಫಲವನ್ನು ಕೊಡುತ್ತದೆ. ಅಂತಹ ದಿವ್ಯ ಕಾಲವೇ ಅಧಿಕ ಮಾಸ. ಈ ಅಧಿಕ ಮಾಸದ ಮಹಿಮೆಯನ್ನು ತಿಳಿಸುವ ಒಂದು ಅದ್ಭುತ ಕಥೆ ಇದೆ. ಅದುವೇ ಸ್ಮಿತವಿಲಾಸಿನಿಯ ಕಥೆ. ಸ್ವರ್ಗಲೋಕ ಅದು ಕೇವಲ ಸುಖದ ಸ್ಥಳವಲ್ಲ, ಅದು ಸೌಂದರ್ಯ, ಸಂಗೀತ ಮತ್ತು ಆನಂದದ ಪರಮಾವಧಿ. ಅಲ್ಲಿ ಅಪ್ಸರೆಯರು ತಮ್ಮ ಲಾಸ್ಯ, ಸೌಂದರ್ಯ ಮತ್ತು ಕಲೆಗಳಿಂದ ದೇವತೆಗಳನ್ನೇ ಮೋಹಗೊಳಿಸುತ್ತಿದ್ದರು. ಅವರಲ್ಲೊಬ್ಬಳು ಸ್ಮಿತವಿಲಾಸಿನಿ. ಅವಳ ನಗು ಎಷ್ಟು ಮೋಹಕವಿತ್ತೆಂದರೆ ಅದನ್ನು ಕಂಡವರು ಕ್ಷಣ ಮಾತ್ರಕ್ಕೆ ಲೋಕವನ್ನು ಮರೆತು ಬಿಡುತ್ತಿದ್ದರು. ಅವಳು ಕುಬೇರನಿಗೂ ಅತ್ಯಂತ ಪ್ರಿಯಳಾಗಿದ್ದಳು. ಅವಳ ಜೀವನದಲ್ಲಿ ಯಾವುದೇ ಕೊರತೆ ಇರಲಿಲ್ಲ. ಸೌಂದರ್ಯ, ಗೌರವ, ಸುಖ ಎಲ್ಲವೂ ಅವಳೊಂದಿಗೆ ಇದ್ದವು. ಆದರೆ ಇದೇ ಸುಖವು ಅವಳೊಳಗೆ ಒಂದು ಸೂಕ್ಷ್ಮ ಅಹಂಕಾರವನ್ನು ಹುಟ್ಟಿಸಿತು. ಒಂದು ದಿನ ಕ್ರೀಡೆಯ ಉತ್ಸಾಹದಲ್ಲಿ ತನ್ನ ಸಖಿಯರೊಂದಿಗೆ ಭೂಲೋಕಕ್ಕೆ ತೆರಳಬೇಕೆಂದು ಅವಳು ನಿರ್ಧರಿಸಿದಳು. ಅವರು ಕುರುಕ್ಷೇತ್ರವನ್ನು ಆಯ್ದುಕೊಂಡರು. ಕುರುಕ್ಷೇತ್ರ ಅದು ಕೇವಲ ಭೂಮಿಯಲ್ಲ, ಅದು ಯಜ್ಞ, ತಪಸ್ಸು ಮತ್ತು ಧರ್ಮದ ಸಂಕೇತ. ದೇವತೆಗಳಿಗೂ ಪವಿತ್ರವಾದ ಆ ಸ್ಥಳದಲ್ಲಿ ಅವರು ವಿಹರಿಸಲು ಆರಂಭಿಸಿದರು. ಅಲ್ಲಿ ಹೂಗಳ ಸುಗಂಧ, ಗಾಳಿಯ ಮೃದುವಾದ ಸ್ಪರ್ಶ, ಪ್ರಕೃತಿಯ ಸೌಂದರ್ಯ ಇವೆಲ್ಲವೂ ಮನಸ್ಸನ್ನು ಮುದಗೊಳಿಸುವಂತಿತ್ತು. ಸ್ಮಿತವಿಲಾಸಿನಿ ಹೂಗಳನ್ನು ಕಿತ್ತು ಒಂದು ಸುಂದರ ಮಾಲೆಯನ್ನು ಕಟ್ಟಲು ಆರಂಭಿಸಿದಳು. ಅವಳ ಕೈಗಳಲ್ಲಿ ಆ ಮಾಲೆ ಇನ್ನಷ್ಟು ಸುಂದರವಾಗಿ ಮೂಡಿ ಬಂದಿತು. ಆದರೆ ಆ ಮಾಲೆಯನ್ನು ಕಟ್ಟುವ ಅವಳ ಮನಸ್ಸಿನಲ್ಲಿ ಭಕ್ತಿ ಇರಲಿಲ್ಲ. ಅದು ಕೇವಲ ಕ್ರೀಡೆ, ಕೇವಲ ವಿನೋದವಾಗಿತ್ತು. ಇದೇ ಸಣ್ಣ ವ್ಯತ್ಯಾಸವೇ ಮುಂದಿನ ದೊಡ್ಡ ಘಟನೆಗೆ ಕಾರಣವಾಯಿತು. ಅಷ್ಟರಲ್ಲಿ ಅಲ್ಲಿ ಮಹರ್ಷಿ ದೂರ್ವಾಸರು ಆಗಮಿಸಿದರು. ಅವರ ಹೆಸರು ಕೇಳಿದರೆ ಸಾಕು ದೇವತೆಗಳಿಗೂ ಭಯವಾಗುತ್ತಿತ್ತು. ಅವರು ಕೋಪಿಷ್ಠರೆಂದು ಪ್ರಸಿದ್ಧರು. ಆದರೆ ಅವರ ಕೋಪದ ಹಿಂದೆ ಧರ್ಮದ ಕಠಿಣತೆ ಇತ್ತು. ಅವರನ್ನು ಕಂಡ ತಕ್ಷಣ ಸ್ಮಿತವಿಲಾಸಿನಿಯ ಸಖಿಯರೆಲ್ಲ ಭಯದಿಂದ ಓಡಿ ಹೋದರು. ಆದರೆ ಸ್ಮಿತವಿಲಾಸಿನಿ ಮಾತ್ರ ಅಲ್ಲೇ ನಿಂತಳು. ಅವಳೊಳಗಿನ ಅಹಂಕಾರ ಹೇಳಿತು, ನಾನು ಅಪ್ಸರೆ, ನನಗೆ ಏನಾಗುತ್ತದೆ ಎಂದು ಅವಳನ್ನು ತಡೆಯಿತು. ಅವಳು ನಿಧಾನವಾಗಿ ದೂರ್ವಾಸರ ಬಳಿಗೆ ಹೋಗಿ ತಾನು ಕಟ್ಟಿದ ಮಾಲೆಯನ್ನು ಅವರ ಕೊರಳಿಗೆ ಹಾಕಿಬಿಟ್ಟಳು. ಹೊರಗೆ ನೋಡಲು ಇದು ಗೌರವದ ಸೂಚನೆಯಂತೆ ಕಾಣಬಹುದು. ಆದರೆ ಆ ಕ್ಷಣದಲ್ಲಿ ಅದು ಗೌರವವಲ್ಲ, ಅದು ಅಜ್ಞಾನದಿಂದ ಮಾಡಿದ ಅವಿವೇಕವಾಗಿತ್ತು. ಅನುಚಿತ ಕಾಲದಲ್ಲಿ ಅನುಚಿತ ಮನಸ್ಸಿನಿಂದ ಮಾಡಿದ ಕಾರ್ಯ ಎಷ್ಟೇ ಸುಂದರವಾಗಿದ್ದರೂ ಅಪರಾಧವಾಗುತ್ತದೆ. ದೂರ್ವಾಸರ ಮುಖ ಕೋಪದಿಂದ ಕೆಂಪಾಯಿತು. ಅವರ ಕಣ್ಣುಗಳಲ್ಲಿ ಅಗ್ನಿ ಹೊತ್ತಿಕೊಂಡಿತು. ಕ್ಷಣ ಮಾತ್ರದಲ್ಲಿ ಅವರು ಶಪಿಸಿದರು, ಸ್ಮಿತವಿಲಾಸಿನಿ, ನೀನು ಪಿಶಾಚಿಯಾಗು ಎಂದು. ಆ ಒಂದು ಮಾತು ಸ್ಮಿತವಿಲಾಸಿನಿಯ ಜೀವನವನ್ನೇ ಬದಲಿಸಿತು. ಸ್ವರ್ಗದ ಸುಖದಲ್ಲಿ ತೇಲುತ್ತಿದ್ದ ಅವಳು ಈಗ ಪಿಶಾಚಿಯಾಗುವ ದುರಂತದ ದಾರಿಗೆ ತಳ್ಳಲ್ಪಟ್ಟಳು. ಆ ಮಾತು ಕೇಳುತ್ತಿದ್ದಂತೆಯೇ ಅವಳ ಅಹಂಕಾರ ಕ್ಷಣದಲ್ಲೇ ಕರಗಿತು. ಅವಳಿಗೆ ತನ್ನ ತಪ್ಪಿನ ಅರಿವಾಯಿತು. ಕಣ್ಣೀರಿಟ್ಟು ದೂರ್ವಾಸರ ಪಾದಗಳಲ್ಲಿ ಬಿದ್ದು ಕ್ಷಮೆ ಕೇಳಿದಳು. ನಾನು ಅಜ್ಞಾನದಿಂದ ತಪ್ಪು ಮಾಡಿಬಿಟ್ಟೆ, ದಯವಿಟ್ಟು ನನ್ನನ್ನು ರಕ್ಷಿಸಿ ಎಂದು ಬೇಡಿಕೊಂಡಳು. ಪಶ್ಚಾತ್ತಾಪವು ನಿಜವಾಗಿದ್ದಾಗ ಅದು ಕಠಿಣ ಹೃದಯವನ್ನು ಕರಗಿಸುತ್ತದೆ. ದೂರ್ವಾಸರು ಸ್ವಲ್ಪ ಶಾಂತಗೊಂಡರು. ಅವರು ಹೇಳಿದರು, ನೀನು ಮಾಡಿದ ತಪ್ಪಿಗೆ ಫಲ ತಪ್ಪದು. ನೀನು ಪಿಶಾಚಿಯಾಗುವುದಂತೂ ನಿಶ್ಚಿತ. ಆದರೆ ಒಂದು ಮಾರ್ಗವಿದೆ. ಅನೇಕ ಯುಗಗಳ ನಂತರ ಮಹೀಸಾಗರ ಸಂಗಮದಲ್ಲಿರುವ ಕುಮಾರ್ಯ ಕ್ಷೇತ್ರದಲ್ಲಿ ಒಬ್ಬ ತಪಸ್ವಿನಿ ಬರುತ್ತಾಳೆ. ಅವಳು ಅಧಿಕ ಮಾಸದಲ್ಲಿ ಶ್ರೀಹರಿಯನ್ನು ಭಕ್ತಿಯಿಂದ ಆರಾಧಿಸುವಳು. ಅವಳ ದರ್ಶನದಿಂದ ನಿನಗೆ ಜ್ಞಾನೋದಯವಾಗುತ್ತದೆ. ನೀನು ಅವಳನ್ನು ಪ್ರಾರ್ಥಿಸು. ಅವಳು ತನ್ನ ವ್ರತದ ಫಲವನ್ನು ನಿನಗೆ ನೀಡುವಳು. ಅದರಿಂದ ನೀನು ಶಾಪದಿಂದ ಮುಕ್ತಳಾಗುವೆ ಎಂದು ಹೇಳಿದರು. ಹೀಗೆ ಕಾಲ ಕಳೆದಿತು. ಯುಗಗಳು ಕಳೆದವು. ಸ್ಮಿತವಿಲಾಸಿನಿ ಈಗ ಪಿಶಾಚಿಯಾಗಿ ಅಶಾಂತಿ ಮತ್ತು ದುಃಖದಲ್ಲಿ ತತ್ತರಿಸುತ್ತಿದ್ದಳು. ಅವಳಿಗೆ ಸ್ವರ್ಗದ ನೆನಪುಗಳು ಕೇವಲ ನೋವಾಗಿದ್ದವು. ಒಂಟಿತನ, ಪಶ್ಚಾತ್ತಾಪ, ನಿರೀಕ್ಷೆ ಅವಳ ಜೀವನವೇ ಆಗಿತ್ತು.
ಪ್ರತಿದಿನವೂ ಅವಳು ತನ್ನ ಉದ್ಧಾರಕ್ಕಾಗಿ ಆ ಕ್ಷಣಕ್ಕಾಗಿ ಕಾಯುತ್ತಿದ್ದಳು. ಕೊನೆಗೆ ಆ ಸಮಯ ಬಂದಿತು. ಒಂದು ದಿನ ಒಬ್ಬ ತಪಸ್ವಿನಿ ಮಹೀಸಾಗರ ಸಂಗಮಕ್ಕೆ ಬಂದಳು. ಅವಳ ಮುಖದಲ್ಲಿ ಶಾಂತಿ, ಅವಳ ಕಣ್ಣಿನಲ್ಲಿ ಭಕ್ತಿ, ಅವಳ ಜೀವನದಲ್ಲಿ ನಿಯಮ. ಅವಳು ಅಧಿಕ ಮಾಸದಲ್ಲಿ ಸ್ನಾನ, ಜಪ, ವ್ರತಗಳನ್ನು ಅತ್ಯಂತ ಶ್ರದ್ಧೆಯಿಂದ ಆಚರಿಸುತ್ತಿದ್ದಳು. ಅವಳ ಸನ್ನಿಧಾನವೇ ಪವಿತ್ರವಾಗಿತ್ತು. ಪಿಶಾಚಿಯಾಗಿದ್ದ ಸ್ಮಿತವಿಲಾಸಿನಿ ಆ ತಪಸ್ವಿಯನ್ನು ಕಂಡ ಕ್ಷಣದಲ್ಲೇ ಒಂದು ಅಂತರಂಗ ಬದಲಾವಣೆ ಅನುಭವಿಸಿದಳು. ಅವಳ ಮನಸ್ಸಿನಲ್ಲಿ ಬೆಳಕು ಮೂಡಿತು. ತನ್ನ ಸ್ಥಿತಿಯನ್ನು ಅರಿತುಕೊಂಡಳು. ಅವಳು ವಿನಮ್ರವಾಗಿ ತಪಸ್ವಿನಿಯ ಬಳಿ ಹೋಗಿ ಪ್ರಾರ್ಥಿಸಿದಳು. ತನ್ನ ಕಥೆಯನ್ನು ಹೇಳಿಕೊಂಡು ತನ್ನ ಪಶ್ಚಾತ್ತಾಪವನ್ನು ವ್ಯಕ್ತಪಡಿಸಿದಳು. ಆ ತಪಸ್ವಿನಿ ಕರುಣೆಯಿಂದ ಅವಳನ್ನು ನೋಡಿದಳು. ಭಕ್ತಿಯುಳ್ಳ ಹೃದಯದಲ್ಲಿ ದಯೆ ಸಹಜ. ಅವಳು ಹೇಳಿದಳು, ನಾನು ಅಧಿಕ ಮಾಸದಲ್ಲಿ ಮಾಡಿದ ವ್ರತದ ಫಲವನ್ನು ನಿನಗೆ ಅರ್ಪಿಸುತ್ತೇನೆ ಎಂದು ಹೇಳಿದಳು. ಆ ಕ್ಷಣದಲ್ಲೇ ಆ ಸಂಕಲ್ಪ ಪರಿಣಾಮಕಾರಿಯಾಯಿತು. ಆ ಪುಣ್ಯದ ಶಕ್ತಿಯಿಂದ ಸ್ಮಿತವಿಲಾಸಿನಿ ತನ್ನ ಪಿಶಾಚಿ ರೂಪದಿಂದ ಬಿಡುಗಡೆ ಹೊಂದಿದಳು. ಅವಳು ಮತ್ತೆ ತನ್ನ ದಿವ್ಯ ಸ್ಥಿತಿಯನ್ನು ಪಡೆದಳು. ಈ ಕತೆ ನಮಗೆ ಒಂದು ಆಳವಾದ ಸತ್ಯವನ್ನು ಹೇಳುತ್ತದೆ. ಅಹಂಕಾರವು ಎಷ್ಟು ಎತ್ತರದಲ್ಲಿದ್ದರೂ ಅದು ಒಂದು ಕ್ಷಣದಲ್ಲಿ ಪತನಕ್ಕೆ ಕಾರಣವಾಗಬಹುದು. ಆದರೆ ಪಶ್ಚಾತ್ತಾಪ ಮತ್ತು ವಿನಯವು ಎಷ್ಟೇ ದೊಡ್ಡ ಶಾಪವಿದ್ದರೂ ಅದರಿಂದ ಹೊರಬರುವ ದಾರಿಗೆ ನಮ್ಮನ್ನು ಕರೆದೊಯ್ಯಬಹುದು. ಅಧಿಕ ಮಾಸದ ಮಹಿಮೆ ಇಲ್ಲಿ ಸ್ಪಷ್ಟವಾಗುತ್ತದೆ. ಸಾಮಾನ್ಯ ಕಾಲದಲ್ಲಿ ಮಾಡಿದ ಪುಣ್ಯಕ್ಕಿಂತ ಅಧಿಕ ಮಾಸದಲ್ಲಿ ಮಾಡಿದ ಒಂದು ಸಣ್ಣ ವ್ರತವು ಅಸಾಧಾರಣ ಫಲವನ್ನು ಕೊಡುತ್ತದೆ. ಇನ್ನೊಬ್ಬರ ಉದ್ಧಾರಕ್ಕೂ ಕಾರಣವಾಗುತ್ತದೆ. ನಮ್ಮ ಪುಣ್ಯವು ಕೇವಲ ನಮಗಷ್ಟೇ ಅಲ್ಲ, ಅದು ಇನ್ನೊಬ್ಬರ ಬದುಕನ್ನು ಬದಲಾಯಿಸುವ ಶಕ್ತಿಯು ಹೊಂದಿದೆ. ಹೀಗಾಗಿ ಈ ಜೀವನದಲ್ಲಿ ನಾವು 2 ವಿಷಯಗಳನ್ನು ಮರೆಯಬಾರದು. ಒಂದು, ಯಾವತ್ತೂ ಅಹಂಕಾರಕ್ಕೆ ಅವಕಾಶ ಕೊಡಬಾರದು. ಮತ್ತೊಂದು, ಸಿಕ್ಕ ಪ್ರತಿಯೊಂದು ಪುಣ್ಯಾವಕಾಶವನ್ನು ಕೈ ಚೆಲ್ಲಬಾರದು. ವಿಶೇಷವಾಗಿ ಅಧಿಕ ಮಾಸದಂತಹ ದಿವ್ಯ ಕಾಲದಲ್ಲಿ ಭಕ್ತಿ, ದಾನ, ಜಪ, ವ್ರತ ಇವೆಲ್ಲವನ್ನು ಸಾಧ್ಯವಾದಷ್ಟು ಆಚರಿಸಬೇಕು. ಒಂದು ದರ್ಶನ, ಪ್ರಾರ್ಥನೆ ಮತ್ತು ಒಂದು ಪುಣ್ಯ ಸಂಕಲ್ಪ ಇವುಗಳು ಜೀವನವನ್ನು ಸಂಪೂರ್ಣವಾಗಿ ಬದಲಾಯಿಸಬಲ್ಲವು. ಇದೇ ಸ್ಮಿತವಿಲಾಸಿನಿಯ ಕಥೆಯ ಸಾರಾಂಶ. ಶ್ರೀ ಕೃಷ್ಣಾರ್ಪಣಮಸ್ತು.